ಸೊ ನೀವು ಒಂದು ಸ್ವಂತ ಮನೆ ತಗೊಂಡು ಡೈಲಿ ಕಮ್ಯೂಟಿಂಗ್ ನಿಮಗೆ ಬಸ್ ಹತ್ರ ಆಗೋ ತರದಲ್ಲಿ ಮೆಟ್ರೋ ಹತ್ರದಲ್ಲಿ ನೋಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ನೀವು. ಕಮ್ಯೂಟಿಂಗ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ನಿಮಗೆ ಆ ತರದಂತ ಪ್ಲೇಸ್ ಅಲ್ಲಿ ಇರುವಂತದ್ದು. ಸೊ ಇಲ್ಲೇ ನೋಡ್ತಾ ಇದ್ರೆ ನಿಮಗೆ ಮೇನ್ ರೋಡ್ ಅಲ್ಲಿಂದ ಜಸ್ಟ್ ಒಂದು 200-300 ಮೀಟರ್ ಐತು ಅಂತಾರೆ ನಿಮಗೆ ಮೇನ್ ರೋಡ್ ಸಿಗುವಂತದ್ದು. ಒಂದಲ್ಲ ಅಂದ್ರೆ ಎರಡೆರಡು ನಿಮಗೆ ಮೆಟ್ರೋ ಸ್ಟೇಷನ್ ಸಿಗುವಂತದ್ದು. ಏನು ವುಡನ್ ಫುಲ್ ಆಲ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ವುಡನ್ ಫಿಲ್ ಮಾಡ್ಬಿಟ್ಟಿದ್ದಾರೆ ನಿಮಗೆ, ಕಂಪ್ಲೀಟ್ ಲಕ್ಸುರಿ. ಸೊ ಬೋರ್ ಬಂದು ನಿಮಗೆ 700 ಅಡಿ ಡೆಪ್ತ್ ಆಗಿರುವಂತದ್ದು, ಒಳ್ಳೆ ನೀರು ಬಂದಿದೆ ನಿಮಗೆ. ಈ ಸೈಡ್ ಎಲ್ಲ ನಿಮಗೆ ನೀರಿನ ಸಮಸ್ಯೆ ಯಾವುದೂ ಇಲ್ಲ. ಉಕ್ಕುಗಳನ್ನ ಕೊಟ್ಟಿರುವಂತದ್ದು, ಸ್ಟ್ರಾಂಗ್ ಆಗಿರುವಂತ ಉಕ್ಕು ಕೊಟ್ಟಿದ್ದಾರೆ ನಿಮಗೆ. ಇದು ಜೋಲ ಬುಡ್ಡಿ ಹಾಕತ್ತೀರಲ್ಲ, ದೊಡ್ಡದಾಗಿರುವಂತದ್ದು ಉಯ್ಯಾಲೆ ಹಾಕತ್ತೀರಾ, ನಿಮಗೆ ಬಿಟ್ಟಿರುವಂತದ್ದು ಏನ್ ಹಾಕತ್ತೀರಿ, ಇಲ್ಲ ಬಾಕ್ಸಿಂಗ್ ಆಡೋದಕ್ಕೆ ಪಂಚಿಂಗ್ ಬ್ಯಾಗ್ ಹಾಕತ್ತೀರಾ. ಇನ್ನು ಸ್ಟೋರೇಜ್ ನೋಡ್ತಾ ಇದ್ರೆ ನಿಮಗೆ ಸ್ಟೋರೇಜ್ ಸಂಪ್ ಕೂಡ ಕೊಟ್ಟಿರುವಂತದ್ದು. ಅದನ್ನ ನೀವು ಕಿಟಿ ಪಾರ್ಟಿ ಇಲ್ಲ ಪಾರ್ಟಿ ಅಂತ ಯೂಸ್ ಮಾಡೋರು ನೀವು ಇಲ್ಲಿ ಥ್ರೆಡ್ ಮಿಲ್ ಈ ತರದ ಹಾಕಬಹುದು ನೀವು. ಪವರ್ ಪಾಯಿಂಟ್ ಕೊಟ್ಟಿರುವಂತದ್ದು. ಸೊ ಆಲ್ರೆಡಿ ನಿಮಗೆ ಮೀಟರ್ ಕನೆಕ್ಷನ್ ಇರುವಂತದ್ದು, ಕಾವೇರಿ ಕನೆಕ್ಷನ್ ಹಾಕ್ಬಿಟ್ಟಿದ್ದಾರೆ ನಿಮಗೆ. ಮೀಟರ್ ಬರ್ಬೇಕಷ್ಟೇ. ಸೆಕೆಂಡ್ ಫ್ಲೋರ್ ಬರ್ತೋದ್ರೆ ನಿಮಗೆ ಅದು ವರ್ಕ್ ಸ್ಪೇಸ್ ಸಿಕ್ಕಿರುವಂತದ್ದು. ಸ್ಟೋರೇಜಸ್ ಅಂತೂ ಬೇಜಾನ್ ಇದೆ ನಿಮಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, ನಾವಿವತ್ತಿರುವಂತಹ ಜಾಗ ಬಂದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಅಲ್ಲಿ ಇದೀವಿ. ಈ ಪ್ರಾಪರ್ಟಿ ನೋಡ್ತಾ ಇದ್ರೆ ನಿಮಗೆ 20ಕ್ಕೆ 30 600 ಅಡಿ ಇರುವಂತದ್ದು ಟ್ರಿಪ್ಲೆಕ್ಸ್ ಹೌಸ್ 3 BHK ಬರುವಂತದ್ದು ವಿತ್ ನಿಮಗೆ ಒಂದು ಜಿಮ್ ಸ್ಪೇಸ್ ಮತ್ತೆ ಪಾರ್ಟಿ ಸ್ಪೇಸ್ ಇರುವಂತದ್ದು. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ನೋಡ್ತಾ ಹೋಗೋದ. ಇದು ಬಂದು ನಿಮಗೆ ಡಾಕ್ಯುಮೆಂಟೇಶನ್ BDA ಖಾತಾ ಬರುವಂತದ್ದು. ಪ್ರಾಪರ್ಟಿ ಎಂಟ್ರಿ ಮತ್ತೆ ಬಿಲ್ಡಿಂಗ್ ಮೇನ್ ಡೋರ್ ಎಂಟ್ರಿ ಬಂದು ನಿಮಗೆ ನಾರ್ತ್ ಅಲ್ಲಿ ಸಿಗುವಂತದ್ದು. ನಾರ್ತ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ತುಂಬಾ ಡಿಮ್ಯಾಂಡ್ ಇರುವಂತದ್ದು. ಸೊ ನಿಮಗೆ ನಾರ್ತ್ ಫೇಸಿಂಗ್ ಕರ್ಕೊಂಡ್ ಬಂದಿದ್ದೀನಿ, ನೋಡ್ತಾ ಇದ್ದೀರಾ. ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ನಿಮಗೆ ಪಾರ್ಕಿಂಗ್ ಬಿಟ್ಟಿರುವಂತದ್ದು. ಆರಾಮಾಗಿ ಎರಡು ದೊಡ್ಡ ಕಾರ್ನ ಪಾರ್ಕಿಂಗ್ ಮಾಡ್ಕೊಂಡ್ರೆ ಒಂದು 5-6 ಬೈಕ್ ಹಾಕಬಹುದು, ಅಷ್ಟು ಸ್ಪೇಸ್ ಇರುವಂತದ್ದು. ನೋಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ ಇರ್ಬೋದು, ನೀವು ಇದ್ರದ್ದೆಲ್ಲ ಸ್ಪೇಸ್ ಗೆ ನಿಮ್ಗೆ ಏನೋ ಒಂದು ವಾಷರ್ ಇರ್ಬೋದು. ನಿಮ್ಗೆ ಇದನ್ನೆಲ್ಲಾನು ಮಡಿಕೊಳ್ಳೋಕೆ ನಿಮ್ಗೆ ಕಬೋರ್ಡ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಅಲ್ಲಿ ಕಬೋರ್ಡ್ ಇಟ್ಟಿದ್ದಾರೆ ನೋಡಿ. ಸೊ ಬೋರ್ ಬಂದು ನಿಮ್ಗೆ 700 ಅಡಿ ಡೆಪ್ತ್ ಆಗಿರುವಂತದ್ದು, ಒಳ್ಳೆ ನೀರು ಬಂದಿದೆ ನಿಮ್ಗೆ. ಈ ಸೈಡ್ ಎಲ್ಲ ನಿಮ್ಗೆ ನೀರಿನ ಸಮಸ್ಯೆ ಯಾವುದೂ ಇಲ್ಲ. ಇನ್ನು ಸ್ಟೋರೇಜ್ ನೋಡ್ತಾ ಇದ್ರೆ ನಿಮ್ಗೆ ಸ್ಟೋರೇಜ್ ಸಂಪ್ ಕೂಡ ಕೊಟ್ಟಿರುವಂತದ್ದು. ನೀರು ತುಂಬಿ ತುಳುಕ್ತಾ ಇದೆ. ಸೊ ಆಲ್ರೆಡಿ ನಿಮ್ಗೆ ಮೀಟರ್ ಕನೆಕ್ಷನ್ ಇರುವಂತದ್ದು, ಕಾವೇರಿ ಕನೆಕ್ಷನ್ ಹಾಕ್ಬಿಟ್ಟಿದ್ದಾರೆ ನಿಮ್ಗೆ. ಮೀಟರ್ ಬರ್ಬೇಕಷ್ಟೇ. ಸೊ LPG ಗೆ ನಿಮಗೆ ನೋಡ್ತಾ ಇದ್ದಾರೆ ದೊಡ್ಡದಾಗಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕೇಜ್ ವಿತ್ ಲಾಕ್ ಹಾಕಿ ಬಿಟ್ಟಿರುವಂತದ್ದು. ಸೊ ಕಂಪ್ಲೀಟ್ ಸೇಫ್ಟಿ ಇರುವಂತದ್ದು ನಿಮಗೆ. ಬನ್ನಿ ಬೇಗ ಫಸ್ಟ್ ಫ್ಲೋರ್ ಹೋಗೋದ. ಸೊ ನಿಮಗೆ SS ಅಲ್ಲಿ ನಿಮಗೆ ಗ್ರಾಬ್ ರೈಲ್ ಕೊಟ್ಬಿಟ್ಟು ಇಲ್ಲೂ ನೋಡ್ತಾ ಇದ್ರೆ ಡಿಸೈನ್ ಆಗಿರುತ್ತೆ ನಿಮಗೆ, ಸೇಫ್ಟಿ ಆಗಿರುವಂತದ್ದು. ಸೊ ಈ ಗ್ರೌಂಡ್ ಲೆವೆಲ್ ಇಂದಾನೆ ನಿಮಗೆ ಕಂಪ್ಲೀಟ್ ಟೈಲ್ಸ್ ಕೊಟ್ಟಿದ್ದಾರೆ ನಿಮಗೆ ಅಪ್ ಟು ಸೀಲಿಂಗ್. ಸೊ ಅಲ್ಲಿ ನೋಡ್ತಾ ಇರಬಹುದು ಸೋಫಿಟ್ ಪ್ಯಾನಲ್ಸ್ ವಿತ್ ಲೈಟ್ ಕೊಟ್ಟಿದ್ದಾರೆ ನಿಮಗೆ, ಒಳ್ಳೆ ರೆಟ್ರೋ ಸ್ಟೈಲ್ ಅಲ್ಲಿ. ಈ ಕಡೆ ಬಂದು ನಿಮಗೆ SS ಅಲ್ಲಿ ನಿಮಗೆ ಗ್ರಾಬ್ ರೈಲ್ ನ ಕೊಟ್ಟು ನಿಮಗೆ ಟಫ್ ಅಂಡ್ ಗ್ಲಾಸ್ ನ ಕೊಟ್ಟಿರುವಂತದ್ದು. ಸೊ ಡೋರ್ ಎಂಟ್ರಿ ಸೂಪರ್ ಆಗಿರುವಂತ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಒಳ್ಳೆ ದೊಡ್ಡದಾಗಿರುವಂತದ್ದು. ಲಾಕ್ ನೋಡ್ತಾ ಇರಬಹುದು ನಿಮಗೆ 6 ಲಾಕ್ ಬರುವಂತದ್ದು ನಿಮಗೆ. ಕಂಪ್ಲೀಟ್ ಸೇಫ್ಟಿ ಯುರೋಪ ಕಂಪನಿ ಇದು. 6 ಲಾಕ್ ಸೂಪರ್ ಆಗಿರುವಂತ ಲಾಕ್ ಬರುವಂತದ್ದು. ಇನ್ನು ಡೋರ್ ಮತ್ತೆ ಡೋರ್ ಫ್ರೇಮ್ ಬಂದು ನಿಮ್ಗೆ ಟೀ ಕುಡ್ ಬರುವಂತದ್ದು. ಕಿಟಕಿಗಳೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಟೀ ಕುಡ್ ಬರುವಂತದ್ದು. ಏನು ವುಡನ್ ಫುಲ್ ಆಲ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ವುಡನ್ ಫಿಲ್ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ. ಕಂಪ್ಲೀಟ್ ಲಕ್ಸುರಿ, ಒಳ್ಳೆ ಯಾವ್ದೋ ಥಿಯೇಟರ್ ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಕೊಡಬೇಕು. ಸೊ ನೋಡ್ತಾ ಇರ್ಬೋದು ನೀವು ಟಿವಿ ಕ್ಯಾಬಿನೆಟ್ ಎಷ್ಟು ದೊಡ್ಡದಾಗಿದೆ ನಿಮ್ಗೆ. ಇಲ್ಲೂ ನೋಡ್ತಾ ಇದ್ರೆ ವುಡನ್ ಫಿಟ್ಟಿಂಗ್ಸ್ ಯಾವ ತರ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ಪಾಯಿಂಟ್ ಬಂದು ನಿಮ್ಗೆ ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಬರುವಂತದ್ದು. ಸೊ ಇಲ್ಲಿ ಬಂದು ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಸಿಗುವಂತದ್ದು ನಿಮ್ಗೆ. ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಹಾಕಬಹುದು ನೀವು. ಅಲ್ಲಿಂದ ಬಂತು ಅಂದ್ರೆ ನಿಮ್ಗೆ ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಸಿಗುವಂತದ್ದು. ಎಲಿವೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ಒಂದು ಚಿಕ್ಕದಾಗಿ ಅಟ್ಟದ ತರ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುವಂತದ್ದು. ಸೊ ಆಲಿಂದ ಈ ಕಡೆ ಬಂತು ಅಂದ್ರೆ ನಿಮ್ಗೆ ಓಪನ್ ಕಿಚನ್ ಸಿಗುವಂತದ್ದು ನಿಮ್ಗೆ. ಈ ಪಾಯಿಂಟ್ ಏನಿದೆ ನಿಮ್ಗೆ ಡಿಶ್ ವಾಷರ್ ಪಾಯಿಂಟ್ ಕೊಟ್ಟಿರುವಂತದ್ದು ನಿಮ್ಗೆ. ಇನ್ಲೆಟ್ ಔಟ್ಲೆಟ್ ಎಲೆಕ್ಟ್ರಿಸಿಟಿ ಪಾಯಿಂಟ್ ಇದೆ. ಸೊ ನೋಡ್ತಾ ಇರಬಹುದು ನಿಮ್ಗೆ ಎಲ್ಲಾ ತರನು ಮಾಡರ್ನೈಸ್ ಆಗಿ ಹಾಕಿದ್ದಾರೆ. ಎಲ್ಲ ಕೂಡ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ಗೆ ಬರುವಂತದ್ದು ನಿಮ್ಗೆ. ಆಲ್ರೆಡಿ ಸಿಂಕ್ ಕೂಡ ಫಿಟ್ಟಿಂಗ್ ಆಗಿರುವಂತದ್ದು. ಎಲ್ಲಾ ತರ ಸ್ಟೋರೇಜ್ ಗಳು ಚೆನ್ನಾಗಿ ಮಾಡಿಸಿದ್ದಾರೆ ನಿಮ್ಗೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆ ನಿಮ್ಗೆ. ಸೊ ನಿಮ್ಗೆ ಇಲ್ಲಿ ಮೆಟ್ಲು ಕೆಳಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು ನಿಮ್ಗೆ. ಸೊ ನಿಮ್ಗೆ ಸ್ಟೋರೇಜ್ ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಎಲ್ಲೂ ಕೂಡ ಕಮ್ಮಿ ಅಂತ ಅನ್ಸಲ್ಲ. ಇನ್ನು ಇಲ್ಲಿಂದ ಈ ಕಡೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ದೇವ್ರ ಮನೆ, ಒಳ್ಳೆ ಗ್ಲಾಸ್ ಡೋರ್ ಅಲ್ಲಿ ನಿಮ್ಗೆ ದೇವ್ರ ಮನೆ ಇರುವಂತದ್ದು. ಮೇಲ್ಗಡೆ ಒಂದು ಗ್ಲಾಸ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ನಿಮ್ಗೆ ಫ್ಲವರ್ ಡಿಸೈನ್ ಅಲ್ಲಿ. ದೊಡ್ಡದಾಗಿರುವಂತದ್ದು ಒಂದು ದೇವ್ರ ಮನೆ ಸಿಗುತ್ತೆ. ಇಲ್ಲಿರುವಂತ ಸ್ಪೇಸ್ ನ ನೀವು ಚಿಕ್ಕದಾಗಿ ಡೈನಿಂಗ್ ಹಾಲ್ ತರ ಯೂಸ್ ಮಾಡ್ಕೊತಾರೆ, ಯಾವ ತರ ಬೇಕು ನೀವು ಯೂಸ್ ಮಾಡ್ಕೊಳ್ಳುವಂತದ್ದು. ಸೊ ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋದ. SS ಅಲ್ಲಿ ನಿಮ್ಗೆ ಗ್ರಾಬ್ ರೈಲ್ ಕೊಟ್ಟಿದ್ದಾರೆ ನಿಮ್ಗೆ. ನೀಟಾಗಿ ಒಂದು ಲೈಟ್ ಕೂಡ ಇರುವಂತದ್ದು ನೋಡ್ತಾ ಇದ್ದೀರಾ. ಇಲ್ಲಿ ಸೇಫ್ಟಿಗೋಸ್ಕರ ನಿಮ್ಗೆ SS ಅಲ್ಲಿ ನೋಡ್ತಾ ಇದ್ರೆ ಡಿಸೈನ್ ಕೊಟ್ಟಿರುವಂತದ್ದು. ಈ ಕಡೆಗೂ ಮಕ್ಕಳುಗಳು ಒಂದು ಸೇಫ್ಟಿ ಇರುವಂತದ್ದು ನಿಮ್ಗೆ. ಸೆಕೆಂಡ್ ಫ್ಲೋರ್ ಬಂತು ಅಂದ್ರೆ ನಿಮ್ಗೆ ಅದು ವರ್ಕ್ ಸ್ಪೇಸ್ ಸಿಕ್ಕಿರುವಂತದ್ದು. ಸ್ಟೋರೇಜಸ್ ಅಂತೂ ಬೇಜಾನ್ ಇದೆ ನಿಮ್ಗೆ. ಸ್ಟೋರೇಜಸ್ ಯಾವುದೇ ರೀತಿಯಾದ ನಿಮ್ಗೆ ಶಾರ್ಟ್ ಅಂತ ಅನಿಸಬಾರದು ಆ ತರದಲ್ಲಿ ಇರುವಂತದ್ದು. ಇನ್ನು ಇಲ್ಲಿ ಪ್ರತಿ ಫ್ಲೋರ್ ನಿಮ್ಗೆ ಪವರ್ ಪಾಯಿಂಟ್ ಇರುವಂತದ್ದು. ಯಾವ ಫ್ಲೋರ್ ನೀವು ಆಕ್ಸೆಸ್ ಇರಲ್ಲ, ಯೂಸ್ ಇರಲ್ಲ, ಅದನ್ನ ಆಫ್ ಮಾಡುವಂತದ್ದು. ಸೊ ಇದರಲ್ಲಿ ಬಂದು ನಿಮ್ಗೆ ಟೋಟಲ್ 2 ರೂಮ್ ಬರುವಂತದ್ದು. 2 ಕೂಡ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಈ ರೂಮ್ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ನಿಮ್ಗೆ ಕಾಟ್ ಇರುವಂತದ್ದು. ನಿಮ್ಗೆ ಒಂದು ಕ್ವೀನ್ ಸೈಜ್ ಅಲ್ಲಿ ಕಾಟ್ ಕೊಟ್ಟಿದ್ದಾರೆ ನಿಮ್ಗೆ. ಕಂಪ್ಲೀಟ್ ಆಗಿ ನಿಮ್ಗೆ ಡಿಸೈನ್ ಬಂದಿರುವಂತದ್ದು. ಸೀಲಿಂಗ್ ಇಂದ ಅಟ್ಯಾಚ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಒಂದು ಟಿವಿ ಕ್ಯಾಬಿನೆಟ್ ಕೂಡ ಇರುವಂತದ್ದು. 3 ಪೀಸ್ ವಿಂಡೋ ಇದೆ ನಿಮ್ಗೆ. ಸ್ಟೋರೇಜ್ ಗೆ ನಿಮ್ಗೆ ಕಬೋರ್ಡ್ ಗಳು ಇರುವಂತದ್ದು. ಸ್ಲೈಡಿಂಗ್ ಡೋರ್ ವಿತ್ ಕಬೋರ್ಡ್ ಸಿಗುವಂತದ್ದು ಸ್ಟೋರೇಜ್ ಗೆ ನಿಮ್ಗೆ. ಸೊ ಇಲ್ಲಿಂದ ಬಂತು ಅಂದ್ರೆ ಡೋರ್ ಹಿಂದ್ಗಡೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಸಿಗುತ್ತೆ ನಿಮ್ಗೆ. ಯೂಸ್ ಆಗಿರುವಂತದ್ದು. ಸೊ ನೋಡ್ತಾ ಇದ್ದೀರಾ ಸಕ್ಕತ್ತಾಗಿರೋ ಎಲಿವೇಶನ್, ಒಳ್ಳೆ ಟೈಲ್ಸ್ ವರ್ಕ್ ಆಗಿರುವಂತದ್ದು. ಎಲ್ಲಾ ತರ ಪಾಯಿಂಟ್ಸ್ ಗಳು ಹಾಕಿದ್ದಾರೆ ನಿಮ್ಗೆ. ಫಿಟ್ ಅಂಡ್ ಫಿನಿಶ್ ನೀವು ಯಾವ ತರ ಕೇಳ್ತೀರಾ ಆ ತರ ಹಾಕೊಡುವಂತದ್ದು. ಸೊ ನೋಡಿದ್ರಲ್ಲ, ಇದು ಮೊದಲನೇ ರೂಮ್. ಸೊ ಈ ಫ್ಲೋರ್ ಅಲ್ಲಿ ಇರುವಂತ ಮತ್ತೊಂದು ರೂಮ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ಡಿಸೈನ್ ಸ್ಪೇಸ್ ಅಲ್ಲಿ ಇರುವಂತ ರೂಮ್. ಇದು ಕಿಡ್ಸ್ ಗೆ ಇಲ್ಲಾಂದ್ರೆ ಎಲ್ಡರ್ಸ್ ಗೆ ಯಾರು ಕೊಡುವಂತದ್ದು. ಕಾಟ್ ನಿಮ್ಗೆ ಯಾವ ತರ ಬೇಕೋ ಆ ತರದಲ್ಲಿ ನೀವು ಹಾಕ್ಸ್ಕೊಳ್ಳುವಂತದ್ದು. ಸೀಲಿಂಗ್ ಅಲ್ಲಿ ಸೂಪರ್ ಆಗಿರುವಂತ ಡಿಸೈನ್ ಕೊಟ್ಟಿರುವಂತದ್ದು. ಸ್ಟೋರೇಜ್ ಅಷ್ಟೇ ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಅಲ್ಲಿ ನಿಮ್ಗೆ ಸಖತ್ತಾಗಿರುವಂತ ಸ್ಟೋರೇಜ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು. ಸೊ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಯಾಕಂದ್ರೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲೂ ಕೂಡ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಸಿಗುವಂತದ್ದು. ಎಲ್ಲ ತರ ಪಾಯಿಂಟ್ಸ್
ಪಾಯಿಂಟ್ಸ್ ಗಳು ಹಾಕಿದ್ದಾರೆ ನಿಮ್ಗೆ, ಒಳ್ಳೆ ಟೈಲ್ಸ್ ವರ್ಕ್ ಆಗಿರುವಂತದ್ದು. ಈ ರೂಮ್ ಅಲ್ಲಿ ಏನಪ್ಪ ನಿಮ್ಗೆ ಕಾಟ್ ಬರೋದಿಲ್ಲ, ಬಟ್ ನಿಮ್ಗೆ ಒಂದು ಬಾಲ್ಕನಿ ಸಿಗುವಂತದ್ದು ನೋಡ್ತಾ ಇದ್ದೀರಾ. ಬಾಲ್ಕನಿ ಆರಾಮಾಗಿ ಒಂದು ಸಿಟ್ಔಟ್ ಹಾಕಬಹುದು, ಚೇರ್ ಗಿರ್ ಎಲ್ಲ ಸಣ್ಣದ ಒಂದು ಟೀಪ್ ಹಾಕೊಂಡು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಹ್ಯಾಂಗಿಂಗ್ ಚೇರ್ ಈ ತರ ಹಾಕಬಹುದು. ಮೇಲ್ಗಡೆ ನೋಡ್ತಾ ಇರಬಹುದು ಸೋಫಿಟ್ ಪ್ಯಾನಲ್ಸ್ ನೀಟಾಗಿ ಬಂದಿರುವಂತದ್ದು. ಸೊ ಈವ್ನಿಂಗ್ ಟೈಮ್ ಒಂದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಸೂಪರ್ ಆಗಿರುವಂತ ಪಾಯಿಂಟ್. ಸೊ ಬಂದು ಸೆಕೆಂಡ್ ಫ್ಲೋರ್ ಆಯ್ತು. ಸೆಕೆಂಡ್ ಫ್ಲೋರ್ ಇಂದ ಇವಾಗ ಥರ್ಡ್ ಫ್ಲೋರ್ ಹೋಗೋದ ಬನ್ನಿ. ಸೊ ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲೂ ಕೂಡ ನಿಮ್ಗೆ SS ಕೊಟ್ಟಿರುವಂತದ್ದು ಗ್ರಾಬ್ ರೈಲ್. ಸೊ ಲೈಟ್ ಕೂಡ ಒಂದು ಬರುತ್ತೆ ನಿಮ್ಗೆ, ಸೇಮ್ ಆ ಫ್ಲೋರ್ ಯಾವ ರೀತಿ ಬಂದಿತ್ತು ಅದೇ ರೀತಿ ಒಂದು ಡಿಮ್ ಲೈಟ್ ಅಲ್ಲಿ ಒಂದು ಲೈಟ್ ಬರುವಂತದ್ದು. ಇಲ್ಲಿ ಬಂದು ನಿಮ್ಗೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲೇನು ನಿಮ್ಗೆ ವರ್ಕ್ ಸ್ಪೇಸ್ ಇತ್ತು, ಖಾಲಿ ಕೊಟ್ಟಿದ್ದಾರೆ. ಏನಕ್ಕೆ ಇದು ಕೊಟ್ಟಿರುವಂತದ್ದು ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೋಬಹುದು ನೀವು ಇಲ್ಲಿ. ಸೊ ಪಾಯಿಂಟ್ ನೋಡಬಹುದು, ಇನ್ಲೆಟ್ ಔಟ್ಲೆಟ್ ಪವರ್ ಪಾಯಿಂಟ್ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ಎರಡು ಸ್ಪೇಸ್ ಬರುವಂತದ್ದು, ಒಂದು ಬೆಡ್ರೂಮ್ ಬರುತ್ತೆ, ಇನ್ನೊಂದು ಪಾರ್ಟಿ ಹಾಲ್ ತರ ಬಿಟ್ಟಿರುವಂತದ್ದು. ಬೆಡ್ರೂಮ್ ನೋಡೋದ ಬನ್ನಿ. ಸೊ ಕೆಳಗಡೆ ಏನ್ ನೋಡಿದ್ರೆ ಅದೇ ತರದಲ್ಲಿ ನಿಮ್ಗೆ ಒಂದು ಬೆಡ್ರೂಮ್ ಇರುವಂತದ್ದು, ಒಂದು ಆಲ್ರೆಡಿ ಕಾಟ್ ಇದೆ ವಿತ್ ಸ್ಟೋರೇಜ್ ಇರುವಂತದ್ದು. ನಿಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ಸಿಗುವಂತದ್ದು. ಸೀಲಿಂಗ್ ಒಳ್ಳೆ ಸೂಪರ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಇಲ್ಲಿ ಬಂದು ನಿಮ್ಗೆ ಸ್ಟೋರೇಜ್ ನಿಮ್ಗೆ ಒಂದು ಓಪನ್ ಡೋರ್ ಅಲ್ಲಿ ಮೇಲ್ಗಡೆ ಡೋರ್ ಇರ್ಬೋದು, ಸ್ಲೈಡಿಂಗ್ ಡೋರ್ ಇರ್ಬೋದು, ಸಖತ್ತಾಗಿರುವಂತ ಸ್ಟೋರೇಜ್ ಸಿಗುವಂತದ್ದು. ಇಲ್ಲಿಂದ ಬಂತು ಅಂದ್ರೆ ನಿಮ್ಗೆ ಡೋರ್ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್. ಆಬ್ವಿಯಸ್ಲಿ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಸಿಗುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತದ್ದು, ಎಲ್ಲಾ ತರ ಪಾಯಿಂಟ್ಸ್ ಹಾಕಿದ್ದಾರೆ, ಟೈಲ್ಸ್ ಹಾಕಿದ್ದಾರೆ, ಒಳ್ಳೆ ಎಲಿವೇಶನ್ ಇರುವಂತದ್ದು. ಸೊ ಬನ್ನಿ ಎದುರುಗಡೆ ಪಾರ್ಟಿ ಹಾಲ್ ಎಕ್ಸ್ಪ್ಲೋರ್ ಮಾಡೋದ. ಸೊ ಇಲ್ಲಿ ಬಂದು ನಿಮ್ಗೆ ಪಾರ್ಟಿ ಹಾಲ್ ತರ ಯೂಸ್ ಮಾಡ್ಕೊತೀರಾ, ಇಲ್ಲ ಜಿಮ್ ಸ್ಪೇಸ್, ಕಿಡ್ಸ್ ಪ್ಲೇ ಏರಿಯಾ, ಇಲ್ಲಾಂದ್ರೆ ಒಂದು ಕಿಟಿ ಪಾರ್ಟಿ ಮಾಡ್ಕೊತೀರಾ, ಯಾವ ತರ ಐತೆ ನೋಡಿ. ದೊಡ್ಡದಾಗಿರುವಂತದ್ದು ನಿಮ್ಗೆ ಪವರ್ ಪಾಯಿಂಟ್ ಗಳು ನಿಮ್ಗೆ ಅಲ್ಲಲ್ಲೇ ಕೊಟ್ಟಿರುವಂತದ್ದು. ಯಾಕಂದ್ರೆ ನೀವು ಥ್ರೆಡ್ ಮಿಲ್ ಹಾಕತ್ತೀರಾ, ಇಲ್ಲ ಅಂತಂದ್ರೆ ಏರ್ ಬೈಸಿಕಲ್ ಹಾಕತ್ತೀರಾ, ಎಲ್ಲಾ ತರ ನೀವು ಎಕ್ವಿಪ್ಮೆಂಟ್ ಗಳನ್ನ ಯೂಸ್ ಮಾಡ್ಕೋಬಹುದು ನೀವು. ಜಿಮ್ ಸ್ಪೇಸ್ ಇಲ್ಲಾಂದ್ರೆ ಸ್ಮಾಲ್ ಆಗಿ ಏನು ಟೆನ್ನಿಸ್ ಆಡ್ಬೋದು, ಅಷ್ಟು ದೊಡ್ಡದಾಗಿದೆ ಸ್ಪೇಸ್ ನಿಮ್ಗೆ. ಈ ಕಡೆಗೆ ಬಂದು ನಿಮ್ಗೆ ಸೇಫ್ಟಿಗೆ ಒಂದು SS ಅಲ್ಲಿ ಗ್ರಾಬ್ ನ ಕೊಟ್ಟು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಿಮ್ಗೆ ಸೀಲಿಂಗ್ ಗೆ ನಿಮ್ಗೆ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಗೆ 3 ನಿಮ್ಗೆ ಹುಕ್ಗಳನ್ನ ಕೊಟ್ಟಿರುವಂತದ್ದು, ಸ್ಟ್ರಾಂಗ್ ಆಗಿರುವಂತ ಹುಕ್ ಕೊಟ್ಟಿದ್ದಾರೆ ನಿಮ್ಗೆ. ಇದು ಜೋಲ ಬುಡ್ಡಿ ಹಾಕತ್ತೀರಾ, ದೊಡ್ಡದಾಗಿರುವಂತದ್ದು ಉಯ್ಯಾಲೆ ಹಾಕತ್ತೀರಾ, ನಿಮಗೆ ಬಿಟ್ಟಿರುವಂತದ್ದು ಏನ್ ಹಾಕತ್ತೀರಿ, ಇಲ್ಲ ಬಾಕ್ಸಿಂಗ್ ಆಡೋದಕ್ಕೆ ಪಂಚಿಂಗ್ ಬ್ಯಾಗ್ ಹಾಕತ್ತೀರಾ, ಎಲ್ಲಾ ತರ ಆಪ್ಷನ್ ಇರುವಂತದ್ದು. ಬೇಗ ಬನ್ನಿ ಟೆರೆಸ್ ಹೋಗೋದ. ಸೊ ಟೆರೆಸ್ ಗೆ ಎಂಟ್ರಿ ಆಗ್ತಾ ಇದೀವಿ. ನಿಮ್ಗೆ ಬೆಳಕೋಸ್ಕರ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಒಂದು ಸ್ಪೇಸ್ ಕೊಟ್ಟಿರುವಂತದ್ದು. ನಿಮ್ಗೆ ಬೆಳಕು ಬರೋದಕ್ಕೋಸ್ಕರ MS ಅಲ್ಲಿ ನಿಮ್ಗೆ ಡೋರ್ ಇದೆ, ಸ್ಟ್ರಾಂಗ್ ಆಗಿರುವಂತ ಡೋರ್. ಸೊ ಇಲ್ಲಿಂದ ಬಂತು ಅಂತ ನಿಮ್ಗೆ 2 ಪಾರ್ಟ್ ಆಗಿ ಸೆಕ್ಷನ್ ಆಗುವಂತದ್ದು. ಒಂದು ಪಾರ್ಟ್ ನೋಡೋದ ಬನ್ನಿ. ಸೊ ಇದು ಬಂದು ನಿಮ್ಗೆ ಇಲ್ಲಿ ಓವರ್ ಟ್ಯಾಂಕ್ ಬರುವಂತದ್ದು, ದೊಡ್ಡದಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ಎಲಿವೇಶನ್ ಮಾಡಿದ್ದಾರೆ ನಿಮ್ಗೆ ಟ್ಯಾಂಕ್ ಇಡೋದಕ್ಕೆ. ಇದು ಬಂದು ಆಲ್ಮೋಸ್ಟ್ ಒಂದು ರೂಮ್ ಸೈಜ್ ಅಲ್ಲೇ ಕೊಟ್ಟಿರುವಂತದ್ದು ನಿಮ್ಗೆ. ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಇಲ್ಲ ಬೇರೆ ಏನೋ ಅದನ್ನ ನೀವು ಕಿಟಿ ಪಾರ್ಟಿ ಇಲ್ಲ ಪಾರ್ಟಿ ತರ ಯೂಸ್ ಮಾಡಿದ್ರೆ ನೀವು ಇಲ್ಲಿ ಥ್ರೆಡ್ ಮಿಲ್ ಈ ತರದ ಹಾಕಬಹುದು ನೀವು. ಪವರ್ ಪಾಯಿಂಟ್ ಕೊಟ್ಟಿರುವಂತದ್ದು. ಇಲ್ಲಿ ಮ್ಯಾನುವಲ್ ವಾಷಿಂಗ್ ಒಂದು ಕಲ್ಲು ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಣ್ಣದಾಗಿ ಸ್ಪೇಸ್ ಸಿಗುವಂತದ್ದು, ಸಣ್ಣ ಪುಟ್ಟ ಏನಾದ್ರು ಫಂಕ್ಷನ್ ಮಾಡ್ಕೊತೀನಿ ಅಂದ್ರೆ ಯೂಸ್ ಆಗುವಂತದ್ದು. ಇನ್ನು ಇಲ್ಲಿ ಬಂದು ನಿಮ್ಗೆ ಬಟ್ಟೆ ಒಣಗಾಗುತ್ತೆ, ಒಂದು 7 ಪಾಯಿಂಟ್ ಅಲ್ಲಿ ನಿಮ್ಗೆ ಥ್ರೆಡ್ ಹಾಕಬಹುದು. ಆ ತರದಾಗ ದೊಡ್ಡದಾಗಿ ಒಂದು ಹ್ಯಾಂಗರ್ ಸ್ಪೇಸ್ ಕೊಟ್ಟಿರುವಂತದ್ದು. ಸ್ನೇಹಿತರೆ ನೋಡಿದ್ರಲ್ಲ, ಇದು ಈ ಪ್ರಾಪರ್ಟಿಯ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ ನಿಮ್ಗೆ. ಸೊ ಇಲ್ಲೇ ನೋಡ್ತಾ ಇದ್ರೆ ನಿಮ್ಗೆ ಮೇನ್ ರೋಡ್, ಅಲ್ಲಿಂದ ಜಸ್ಟ್ ಒಂದು 200 300 ಮೀಟರ್ ಆಯ್ತು ಅಂತಾರೆ ನಿಮ್ಗೆ ಮೇನ್ ರೋಡ್ ಸಿಗುವಂತದ್ದು. ಯಾವಾಗಲೂ BMTC ಓಡಾಡ್ತಾನೆ ಇರುತ್ತೆ ನಿಮ್ಗೆ ಕನೆಕ್ಟಿವಿಟಿಗೆ. ಅಲ್ಲಿಂದ ಸ್ಟ್ರೈಟ್ ಆಯ್ತು ಅಂದ್ರೆ 3 ಕಿಲೋಮೀಟರ್ ನಿಮ್ಗೆ ಒಂದಲ್ಲ ಅಂದ್ರೆ 2 ನಿಮ್ಗೆ ಮೆಟ್ರೋ ಸ್ಟೇಷನ್ ಸಿಗುವಂತದ್ದು. ಕಮ್ಯೂಟಿಂಗ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆ ತರದಂತ ಪ್ಲೇಸ್ ಅಲ್ಲಿ ಇರುವಂತದ್ದು. ಸೊ ಈ ಪ್ರಾಪರ್ಟಿಯ ಪ್ರೈಸ್ ಬಂದು ನಿಮ್ಗೆ 1,68,00,000 ಹೇಳ್ತಿದ್ದಾರೆ. ಅಫ್ಕೋರ್ಸ್ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು, ಇಲ್ಲ ಲೊಕೇಶನ್ ಹೇಳಿದೆ ಅಂತ ತಿಳ್ಕೋಬೇಕು, ಇದ್ರದ್ದು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಬರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುವಂತದ್ದು. ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.